ಅದು ನೀನ್ ಹಾಡ್ಲಿಲ್ವಾ? ಆ ಹಾಡನ್ನ ನಿಮ್ಮಮ್ಮನೇ ಹಾಡಿದಾಳೆ ಅಂತಂದ್ಮೇಲೆ ನಿನಗ್ ಮಾತು ಬರೋದಿಲ್ವಾ? ನಿಮ್ಮಪ್ಪ ಅಲ್ಕ ನನ್ ಮಗ ಮನೇಲೆ ಇದ್ದಾನಲ್ವಾ, ಮೊದ್ಲು ಅವನ್ ವಿಚಾರಿಸ್ಕೊಂಡು ಬರ್ತೀನಿ. ಇಲ್ಲಿ ಬಿತ್ಕೊಂಡಿದ್ದೆ ನನ್ ಮಗನೇ, ನನ್ ಮಗನೇ, ಯಾಕೋ ನನ್ ಮಗನೇ ನನ್ನನ್ನೇ ಗುಗ್ಗು ಮಾಡ್ಬಿಟ್ಟಿ ಎಲ್ಲೋ. ಅಂದ್ರೆ ಗೊತ್ತಾಗೋಯ್ತಾ? ಅಂದ್ರೆ ಈ ವಿಚಾರ ನಿನಗ್ ಮೊದ್ಲೇ ಗೊತ್ತಿತ್ತಾ? ಮನೆಯಲ್ಲಿ ನನ್ ಮಗನೇ ಮೊದ್ಲೇ ಹೇಳ್ಬಾರ್ದಾಗಿತ್ತೇನೋ ನನ್ಗೆ. ಇದೇನಲ್ಲಿ ಅಂದ್ರೆ ಹೀಗಂತೀರಾ? ನಿಮ್ಮ ಮಗಳು ನನ್ನ ಪ್ರೀತಿಸ್ತಾಳೆ ಅಂತ ನೀವು ಹೇಳಿದ ಕೂಡ್ಲೆ ಅವಳೇ ಹೇಳಿದ್ಲಾ ಅಂತ ನಾ ಕೇಳಿದೆ. ಜ್ಞಾಪಕ ಇದ್ಯಾ? ಹೌದು, ಕೇಳಿದ್ರಿ. ಹೇಳಿದ್ಲು ಅಂತ ನೀವೇ ಹೇಳಿದ್ರಿ ತಾನೆ? ಹೇಳ್ದೆ. ಅವಳು ಬಾಯಿಂದ ಹೇಳಿಲ್ಲ ಅಂತ ನಾನ್ ಕೇಳಿದೆ ತಾನೆ? ಕೇಳಿದ್ರಿ ಕಣಪ್ಪ, ಯಾರಿಲ್ಲ ಅಂದಿದ್ದು. ಅವಳು ಬಾಯಿಂದ ಹೇಳಿದೆ, ಮೂಗಿನಿಂದ ಹೇಳ್ತಾಳ ಅಂತ ನೀವು ಹೇಳಿದ್ರಿ ತಾನೆ? ಹೇಳ್ದೆ ಕಣಪ್ಪ. ಏನು ಅಂದ್ರೆ ನಾನು ಬಂದ್ಬಿಟ್ಟೇರಿ. ಇದೇನೆ ನಿನ್ ಗೆಟಪ್? ಡ್ರೆಸ್ ಯಾಕೆ ಚೇಂಜ್ ಮಾಡಿದೆ? ಏಯ್, ಅವಳು ನನ್ನ ಹೆಂಡತಿ, ನಿಮ್ಮ ಅತ್ತೆ. ಅತ್ತೆ ಮಗಳು ಡಬಲ್ ರೋಲಾ? ರೀ ಏನ್ರಿ ಇದು? ಅತ್ತೆ ಅಂತಿದಿರಲ್ಲ, ಯಾರ್ರಿ ಇವನು? ನೋಡೆ, ನಾನ್ ನಿಧಾನ ಹೇಳ್ತೀನಿ, ಮೊದ್ಲು ಒಳಗಡೆ ಹೋಗು. ಅಳಿಯಂದ್ರೆ ನನ್ನ ಮಗಳು ಪ್ರಸ್ತುತ ಕೋಣೆಯಲ್ಲಿ ನಿಮಗೋಸ್ಕರ ಮೂಕರೋದನೆ ಪಡ್ತಿರ್ತಾಳೆ. ಹೋಗಿ. ಮೂಕರೋದನೆ ಪಡೆದೆ ಇನ್ನನ್ ಬಾಯ್ ಬಿಟ್ಟ ಹೇಳ್ತಾಳೆ. ಒಟ್ನಲ್ಲಿ ನಾನ್ ಅಳಂಗ್ ಮಾಡ್ಬಿಟ್ರಿ. ಇದೇ ಆಸ್ಪತ್ರೆ ಚಿನ್ನ, ಸುಮ್ಮನೆ ಇರ್ಬೇಕು. ನಿನ್ಗೆ ಮಾತಾಡಂಗ್ ಮಾಡ್ತೀನಿ, ಗೊತ್ತಾಯ್ತಾ? ಡಾಕ್ಟರ್ ಹೇಳ್ದಂಗ್ ಕೇಳ್ಬೇಕು. ನನ್ನ ಆತ್ಮೀಯ ಪೇಷಂಟ್ಗಳಿಗೆ ಸುಸ್ವಾಗತ. ನಿಮ್ಮಿಬ್ರಲ್ಲಿ ಯಾರು ಡಾಕ್ಟ್ರು? ನಾನೇ. ನಿಮ್ಮಿಬ್ಬರಲ್ಲಿ ಪೇಷಂಟ್ ಯಾರು? ಇವಳೆ ನನ್ನ ಪ್ರೀತಿಯ ಹೆಂಡತಿ. ಏನ್ ನಿಮ್ ಪ್ರಾಬ್ಲಮ್ಮು? ಏನು ಆಬಾ ಜಬಾ ದಬಾ? ಡಾಕ್ಟ್ರೆ, ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಮಾತು ಬರಂಗ್ ಮಾಡ್ಬಿಡಿ. ಇವಳಿಗೆ ಬರೀ ಲಿಪ್ ಮೂಮೆಂಟ್ ಕೊಡಕ್ ಬರ್ತಾ ಇದೆಯಾ ಹೊರತು ಡೈಲಾಗ್ ಹೇಳಕ್ ಬರ್ತಾ ಇಲ್ಲ. ಐ ಸಿ. ಯು ಕ್ಯಾನ್ ಸಿ ಬಟ್ ಯು ಕಾಂಟ್ ಹಿಯರ್. ದಟ್ ಇಸ್ ದ ಪ್ರಾಬ್ಲಮ್. ನೋಡಿ ಮಿಸ್ಟರ್, ಹೆಂಡತಿರಿಗೆ ಮಾತ್ ಬರ್ದೇ ಇರೋದು ಗಂಡಂದಿರು ಮಾಡಿರೋ ಪುಣ್ಯ. ಬೇಕಿಲ್ದೆ ಮಾತಾಡಿ ಗಂಡಂದಿರನ್ನ ಸಾಯಿಸ್ಬಿಡ್ತಾರೆ. ನನ್ನ ಸ್ವಂತ ಅನುಭವ. ಅದೇ ನನಗೆ ಗೊತ್ತಿಲ್ಲ. ಡಾಕ್ಟ್ರೆ, ನನ್ನ ಹೆಂಡತಿಗೆ 4 ಡೈಲಾಗ್ ಮಾತಾಡಂಗ್ ಮಾಡ್ಬಿಡಿ, ಅಷ್ಟು ಸಾಕು. ನಿಮ್ ಕರ್ಮ, ನಾನೇನ್ ಮಾಡ್ಲಿ? ನಡಿಯಮ್ಮ, ಸರಿ ಮಾಡ್ತೀನಿ. ಗಂಟ್ಲು. ಏನ್ರಿ, ನನ್ನ ಹೆಂಡತಿಗೆ ಮಾತ್ ಬರ್ಬೋದಲ್ವಾ? ಬಂದ್ರೆ ಮಾತ್ ಬರ್ಬೋದು, ಇಲ್ಲ ಅಂದ್ರೆ ಹೆಣ ಬರ್ಬೋದು. ಡಾಕ್ಟ್ರೆ, ಹೆಂಡತಿಗೆ ಮಾತು ಬರ್ತಾ ಇರೋದು ನನ್ನ ಹೆಂಡತಿಗೆ ಮಾತ್ ಬಂದ್ಬಿಡ್ತು. ಹೆಂಗಸ್ರು ಅಂದ್ರೆ ಅಷ್ಟೊಂದು ಕೇವಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಬಿಡಕ್ಕಿಲ್ಲ. ನಿನ್ನ ಆಸ್ಪತ್ರೆ ಅಯ್ಯಯ್ಯೋ, ನನ್ನ ಹೆಂಡತಿ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ. ನಿನ್ ಹೆಂಡತಿ ಮುದ್ದಿನ ಮಾತು ಹಾಳಾಯ್ತು. ಮೊದ್ಲು ಕರ್ಕೊಂಡು ಹೋಗಯ್ಯ. ಡಾಕ್ಟ್ರೆ, ಫೀಸು? ನಿನ್ ಫೀಸು ಬೇಡ, ನಿನ್ ಪಿಂಡ ಬೇಡ, ಮೊದ್ಲು ಕರ್ಕೊಂಡು ಹೋಗಯ್ಯ. ನನ್ನ ಹೇಳ ಬೆಳಕಿಂತ ಮುಂಚೆ ನೀನ್ ಕರ್ಕೊಂಡು ಹೋಗಯ್ಯ. ಎಷ್ಟು ಕಷ್ಟ ಬಿದ್ದಿದ್ದೀರಾ ನೀವು? ಸರ್, ವಾಣಿ, ಯಾಕೆ ನನ್ ಬಳ್ಪ ಕದ್ದು ಕೊಡಲ್ಲ ಅಂತ ಹೇಳ್ತೀಯಾ? ನಿನ್ ಜೊತೆ ನಾನ್ ನಿನ್ ಬಳ್ಪಕ್ಕದ್ನ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ರಾಜ ನಿಮ್ಮದಲ್ಲ ರೀ. ಮತ್ತಿನ್ಯಾರ್ನೆ? ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ ಜೊತೆ ಓದಿದ್ನಲ್ಲ ಸೀನು, ನನ್ ಬಳ್ಪ ಕಟ್ಬಿಟ್ಟ. ಆಗ ನನ್ ಗಂಟ್ಲಿರ್ಲಿಲ್ಲ, ಬಯಕಾಗ್ಲಿಲ್ಲ. ಅದಕ್ಕೆ ಈಗ ಬಯದಿತ್ತು. ಅಂದ್ರೆ ಪ್ರೆಸೆಂಟ್ ಮಾತುಗಳಲ್ದೆ ಫ್ಲಾಶ್ ಬ್ಯಾಕ್ ಮಾತುಗಳೆಲ್ಲ ನೆನಪಕ್ ಬಂದು ಅದನ್ನೆಲ್ಲ ನನ್ ಮೇಲೆ ಪ್ರಯೋಗ ಮಾಡ್ತಾ ಇದೀಯಾ? ಸುಮ್ಮನೆ ಕೂತಿದ್ಯಲ್ಲ, ಬೇಗ ಹಾಡು. ನೀನ್ ಹಾಡಲ್ಲ ಅಂದ್ರೆ ಮತ್ತೆ ನನ್ಗೆ ಅಳು ಬಂದ್ಬಿಡುತ್ತೆ. ರಂಗಣ್ಣಿ, ಇವತ್ತು ರಾತ್ರಿ ಓಡೋಣ. ರಂಗಣ್ಣಿ ಅವನ್ ಜೊತೆ ಓಡೋಗದ? ಅವನ್ ಯಾರೇ? ಅಯ್ಯಯ್ಯೋ, ಈ ಮನೇಲಿ ಒಬ್ಬೊಬ್ರಿಗೊಂದ ತರ ಕಾಯಿಲೆ ಇದೆಯಲ್ಲಪ್ಪ. ಗೋಪಿ, ನಾನಿನ್ನ ತುಂಬಾ
ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆ ಗೋಪಿನ ಇವನ್ ಯಾರೇ? ರೀ, ನಾನ್ ಟೀನೇಜ್ ಆಗಿದ್ದಾಗ ಆ ಗೋಪಿ ನಮ್ಮ ಮನೆ ಪಕ್ಕದಲ್ಲಿ ಇದ್ನಲ್ಲ, ತುಂಬಾ ಸುಂದರವಾಗಿದ್ದ ರೀ. ನಾನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದೆ. ಆಗ ಹೇಳ್ಬೇಕಾಗಿದ್ದ ಮಾತನ್ನ ಹೇಳಕ್ ಆಗ್ಲಿಲ್ಲ. ಅಯ್ಯೋ ಹೀಗೆ ಹೇಳ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಟಾಪಿಕ್ ಬದಲಾಯಿಸು ಬದಲಾಯಿಸು. ಹಾಯ್ ಕುಟುಂಬಸ್ಥರೇ, ನಾನೇನಾದ್ರೂ ಮದುವೆ ಮಾಡ್ಕೊಂಡ್ರೆ ಬಹಳ ವಿಶೇಷವಾಗಿದೆ, ನೋಡ್ತಾ ಇರಿ ಸ್ನೇಹಿತರೆ. ಯಾರ್ಗಂತ ಇದ್ಯಾ? ಇನ್ಯಾರ್ಗೆ? ನಿಮ್ಗೆ. ಎಲ್ರು ನಿನ್ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾರೆ, ನಾನ್ ಮಾತ್ರ ಗೂಬೆ ಹಾಕಿ ಕಾಣಿಸ್ತೀನಾ? ರೀ 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 ರೀ, ಇನ್ನೊಂದ್ ವಿಷಯ ಗೊತ್ತಾ? ಅಯ್ಯೋ ಬೇಡ ಬೇಡ, ಈಗಾಗ್ಲೇ ನಿನ್ ಮಾತ್ ಕೇಳಿ ಕೇಳಿ ಇಷ್ಟಾಗಲ ಇರೋ ಕಿವಿ ಇಷ್ಟು ದೊಡ್ಡದಾಗ್ತಾ ಇದೆ. ದಯವಿಟ್ಟು ನಿನ್ ಮಾತಿಗೆ ಅಣೆ ಕಟ್ಟಾಕು. ಡಾಕ್ಟ್ರೆ, ಏನಯ್ಯ ಇದು? ನಿನ್ ಕಿವಿ ಕತ್ತೆ ಕಿವಿ ಆಗೋಗ್ಬಿಟ್ಟಿದೆ. ಏನಾದ್ರೂ ಶುಭವಾರ್ತೆ ಕೇಳ್ದ? ಶುಭನೂ ಇಲ್ಲ, ನಿಮ್ ಪಿಂಡನೂ ಇಲ್ಲ. ನನ್ನ ಹೆಂಡತಿ ಚಿಕ್ಕ ವಯಸ್ಸಿನಿಂದ ಮಾತಾಡದೆ ಬಾಕಿ ಉಳಿಸ್ಕೊಂಡಿದ್ದು ಡೈಲಾಗ್ನೆಲ್ಲ ಹೇಳಿ